ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲಮ್ ಕೇಕ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಪ್ಲಮ್ ಕೇಕ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಹೊಸ ವರ್ಷ, ಕ್ರಿಸ್ಮಸ್ ಎರಡೂ ಬರ್ತಾ ಇರೋದ್ರಿಂದ ಮನೆಯಲ್ಲೇ ಈ ರೀತಿ ಕೇಕ್ ಮಾಡ್ಕೊಂಡು ತಿನ್ನಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿನೆಸ್ ಆಗಿ ಬಂದಿದೆ ಅಂತ. ಇಲ್ಲಿ ನಾನು ಮೈದಾ ಹಿಟ್ಟು ಬಳಸಿಲ್ಲ, ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಕೇಕ್ ಮಾಡಿರೋವಂಥದ್ದು. ಈ ರೀತಿ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಆರೆಂಜ್ ತೊಗೊಂಡಿದ್ದೀನಿ. 2 ಆರೆಂಜನ್ನ ಕಟ್ ಮಾಡಿಬಿಟ್ಟು ಜ್ಯೂಸ್ ತೆಗಿತಾ ಇದ್ದೀನಿ. ನೀವು ವೈನ್ ಬಳಸೋರು ವೈನ್ ಬಳಸ್ಬೋದು, ವೈನ್ ಬಳಸಲ್ಲ ಅನ್ನೋಂಥವ್ರು ಈ ರೀತಿ ಆರೆಂಜ್ ಜ್ಯೂಸನ್ನ ಬಳಸ್ಕೊಂಡು ಪ್ಲಮ್ ಕೇಕ್ನ ಮಾಡ್ಬೋದು. ಈಗ ಈ ಆರೆಂಜ್ ಜ್ಯೂಸನ್ನ ನಾನು ಒಂದು ಬೌಲಿಗೆ ಹಾಕಿ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ನಿಮಗೆ ಯಾವ್ದ್ಯಾವ್ದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಟೂಟಿ ಫ್ರೂಟಿ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪ್ಯಾನಿಗೆ 1/4 ಬಟ್ಲಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ, ಬ್ರೌನ್ ಶುಗರ್. ನೀವು ಬೇಕು ಅಂದರೆ ವೈಟ್ ಶುಗರ್ ಹಾಕ್ಕೋಬೋದು ಅಥವಾ ಬೆಲ್ಲ ಹಾಕ್ಕೊಂಡು ಮಾಡ್ಬೋದು. ಈ ರೀತಿ ಬ್ರೌನ್ ಶುಗರು ಹಾಕ್ಬೋದು. ಇಲ್ಲಿ ನಾನು ಯಾವುದೇ ರೀತಿ ನೀರು ಹಾಕಿ ಫಸ್ಟಿಗೆ ಬಿಸಿ ಮಾಡ್ತಾ ಇಲ್ಲ, ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದರೆ ಮೀಡಿಯಮ್ ಹೀಟಲ್ಲಿ ಇದು ಫುಲ್ ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ. ಈ ರೀತಿ ತಿಕ್ಕಾಗಿ ಆದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ಟೀ ಗ್ಲಾಸ್ ಅಷ್ಟೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಈ ಥರ ನೀರು ಹಾಕ್ಕೊಂಡ್ಮೇಲೆ ಒಂದು 2 ನಿಮಿಷ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ಈ ರೀತಿ ಒಂದು ಕ್ಯಾರಮಲ್ನ ರೆಡಿ ಮಾಡಿಕೊಂಡ್ರೆ ಮಾತ್ರ ಪ್ಲಮ್ ಕೇಕ್ ಟೇಸ್ಟಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಶುಗರ್ ಪುಡಿನ ಹಾಕ್ಕೋಬೇಡಿ. ಈಗ ಇದು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಹಾಲಿನ ಪುಡಿ, 1 ಬಟ್ಲಷ್ಟು ಹಾಲು, ಹಾಗೆ ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ವೆನಿಲಾ ಎಸೆನ್ಸು, ಬೇಕಿಂಗ್ ಪೌಡರು, ಸೋಡಾ, 1-2 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ನಾನು ಇಲ್ಲಿ ಅರ್ಧ ಬಟ್ಲಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಫುಲ್ ಹಾಲೇನು ಬೇಕಾಗಲ್ಲ, ಒಂದು ಸ್ವಲ್ಪ ಹಾಲು ಅಷ್ಟೇ ಬೇಕಾಗತ್ತೆ. ಹಾಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ತುಪ್ಪ ಸಹ ಹಾಕ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಬೇಕಿಂಗ್ ಪೌಡರು, ಹಾಗೆ ಅರ್ಧಕ್ಕಿಂತ ಕಮ್ಮಿಯಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಹಾಲಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಲಿನ ಪುಡಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಇಲ್ಲಿ ನಾನು 1-2-3 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಆವಾಗಲೇ ಕ್ಯಾರಮೆಲ್ ಮಾಡಿಟ್ಟಿರ್ತೀವಲ್ವ ಶುಗರಿಂದು, ಸೊ ಅದನ್ನು ತಣ್ಣಗಾದಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ನಾನು ಆಗಲೇ ಹೇಳ್ದಂಗೆ ಶುಗರ್ ಪುಡಿನ ಮಿಕ್ಸ್ ಮಾಡ್ಕೋಬೇಡಿ, ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ ಪ್ಲಮ್ ಕೇಕು. ಈಗ ಇದಕ್ಕೆ ನಾವು ಆವಾಗಲೇ ಆರೆಂಜ್ ಜ್ಯೂಸಿಗೆ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಕೇಕ್ ಬ್ಯಾಟರ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹೊಸ ವರ್ಷ, ಕ್ರಿಸ್ಮಸ್ ಎರಡೂ ಬರ್ತಾ ಇರೋದ್ರಿಂದ ಹೊರಗಡೆ ಕೇಕ್ ತರೋ ಬದಲು ಈ ರೀತಿ ಮನೆಯಲ್ಲೇ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ನ ಹಾಕಿ ಹೆಲ್ತಿಯಾಗಿ ಮನೆಯಲ್ಲೇ ನೀವು ಕೇಕ್ನ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈಗ ನೀವು ಯಾವ ಪಾತ್ರೆಯಲ್ಲಿ ಕೇಕ್ ಮಾಡಬೇಕು ಅಂತಿದ್ರೆ ಆ ಪಾತ್ರೆಗೆ ನೀವು ಬಟರ್ ಪೇಪರ್ನ ಹಾಕಿ, ಇಲ್ಲ ಅಂದರೆ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕಿ ಆಮೇಲೆ ನೀವು ಕೇಕ್ ಬ್ಯಾಟರ್ ರೆಡಿಯಾಗಿರುತ್ತಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಟ್ಯಾಪ್ ಮಾಡ್ಕೋಬೇಕಷ್ಟೆ. ಈಗ ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಆ ಥರ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಹಾಕಿ ಡೆಕೋರೇಟ್ ಮಾಡ್ಬೋದು. ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸು, ಟೂಟಿ ಫ್ರೂಟಿ ಎಲ್ಲದನ್ನು ಹಾಕ್ತಾ ಇದ್ದೀನಿ. ಕೇಕ್ ಬ್ಯಾಟರ್ ಎಲ್ಲ ರೆಡಿ ಆದಮೇಲೆ ಓವನ್ನ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ. 10 ಮಿನಿಟ್ಸ್ ಪ್ರೀ ಹೀಟಲ್ಲಿ ಇಡಬೇಕು. 180 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನೇಲಿ ಏನಾದರೂ ಓವನ್ ಇಲ್ಲ ಅಂದರೆ ಒಂದು ಪಾತ್ರೆಗೆ ಸ್ಟ್ಯಾಂಡ್ ಇಟ್ಬಿಟ್ಟು ಯಾವುದಾದ್ರು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಹೀಟ್ ಮಾಡ್ಕೊಳ್ಳಿ.
ಮೀಡಿಯಮ್ ಫ್ಲೇಮಲ್ಲಿ. ಅದಾದಮೇಲೆ ಕೇಕ್ ಬ್ಯಾಟರ್ನ ಇಟ್ಟು 45 ಮಿನಿಟ್ಸ್ ಬೇಕಾಗೋದಕ್ಕೆ ಬಿಡಬೇಕಾಗತ್ತೆ. ಇಲ್ಲಿ ನಾನು ಓವನಲ್ಲಿ 180 ಡಿಗ್ರಿಗೆ 45 ಮಿನಿಟ್ಸ್ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. 45 ಮಿನಿಟ್ಸ್ ಕೇಕ್ ಬೇಕಾದಮೇಲೆ ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು. ಆರೋದಕ್ಕಿಂತ ಮುಂಚೆ ನೀವೇನಾದರೂ ಕೇಕ್ನ ಕಟ್ ಮಾಡೋಕ್ಕೆ ಹೋದರೆ ತುಂಬ ಚೆನ್ನಾಗಿ ಬರಲ್ಲ, ಸ್ಪಾಂಜಿನೆಸ್ ಆಗಿ ಬರಲ್ಲ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಆರೋದಕ್ಕೆ ಬಿಡಿ. ಅದಾದಮೇಲೆ ಪಾತ್ರೆ ಸುತ್ತ ಈ ಥರ ಚಾಕುವಲ್ಲಿ ಅಥವಾ ಸ್ಪೂನಲ್ಲಿ ಅಂದರೆ ಈಸಿಯಾಗಿ ಬಿಟ್ಕೊಳುತ್ತೆ. ಹಾಗೆ ನೀವು ಬಟರ್ ಪೇಪರ್ ಹಾಕಿರೋದ್ರಿಂದನೂ ಅಷ್ಟೊಂದು ಕಷ್ಟ ಆಗಲ್ಲ ಬಿಟ್ಕೊಳೋದಕ್ಕೆ. ಸೊ ಕ್ರಿಸ್ಮಸ್ ಸ್ಪೆಷಲ್ ಆಗಿ ಪ್ಲಮ್ ಕೇಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗಿದೆ. ನೀವು ಈ ಕ್ರಿಸ್ಮಸ್ ಸ್ಪೆಷಲ್ಗೆ ಪ್ಲಮ್ ಕೇಕ್ ಮಾಡಿಕೊಂಡು ಮನೆಯಲ್ಲಿ ತಿನ್ನಿ. ಮಕ್ಕಳು ಸಹ ತುಂಬಾ ಖುಷಿ ಪಡ್ತಾರೆ. ಫ್ರೆಶ್ ಆಗಿ ಮಾಡ್ಕೊಂಡಿರೋಂಥ ಪ್ಲಮ್ ಕೇಕ್ ಇದು. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂದ್ಬಿಟ್ಟು. ಗೋಧಿ ಹಿಟ್ಟನ್ನು ಬಳಸಿ ಈ ರೀತಿ ಒಂದು ಕೇಕ್ನ ಮಾಡ್ಬೋದು. ಮೈದೆ ಹಿಟ್ಟು ಬಳಸಲೇಬೇಕು ಅಂತ ಏನಿಲ್ಲ. ಹಾಗೆ ನೀವು ಶುಗರ್ನ ಬಳಸಲ್ಲ ಅಂದರೆ ಬೆಲ್ಲ ಕೂಡ ಹಾಕ್ಕೊಂಡು ಕೇಕ್ನ ಮಾಡ್ಕೋಬೋದು. ಈ ರೀತಿ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಬಾಯಿಗೆ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ವೈಸು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.